ಪ್ರತಿಯೊಂದು ದಿನವೂ ನಮಗೆ ತುಂಬ ನಾವು ಖುಷಿಯಾಗಿರಬೇಕು, ಅದು ನಮಗೆ ಬೋರ್ ಆಗಬಾರ್ದು ಅಂದರೆ ನೋಡಿ, ಫಸ್ಟ್ ಆಫ್ ಆಲ್ ನಮಗೊಂದು ಗುರಿ ಇರಬೇಕು, ರೈಟ್? ನಾನು ಇದನ್ನೇ ಮಾಡಬೇಕು ಅಂತ ಹೇಳಿ, ಅದು ಚಿಕ್ಕದಾದರೂ ಸರಿ ದೊಡ್ಡದಾದರೂ ಸರಿ, ಫಸ್ಟ್ ಆಫ್ ಆಲ್ ನಮಗೊಂದು ಗುರಿ ಇರಬೇಕು. ಅದನ್ನು ನಾವು ದಿನೇ 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 ಮಾಡ್ತಾ ಹೋಗಬೇಕು. ದಿನೇ ದಿನೇ ಮಾಡ್ತಾ ಹೋಗೋದ್ರಿಂದ ನಮಗೆ ನಾವೇ ಮೋಟಿವೇಟ್ ಆಗ್ತೀವಿ. ಹೌದು, ನಾನು ಇದನ್ನು ಮಾಡ್ತಾ ಇದ್ದೀನಿ ಅನ್ನೋದು, ಆ ಒಂದು ಕೆಲಸ ನಮಗೆ ತೃಪ್ತಿಯನ್ನು ಕೊಡುತ್ತೆ. ಆಮೇಲೆ ನಾವು ನಾಳೆ ಏನು ಮಾಡ್ತೀವಲ್ವ ಅದನ್ನು ನಾವು ಇವತ್ತೇ ಪ್ಲ್ಯಾನ್ ಹಾಕ್ಕೋಬೇಕಾಗುತ್ತೆ. ಪ್ಲ್ಯಾನ್ ಹಾಕ್ಕೊಳ್ಳೋದ್ರಿಂದ ನಾವು ನಾಳೆ ಬೆಳಿಗ್ಗೆ ಬೇಗನೆ ಎದ್ದೊಳ್ತೀವಿ. ಅದೇ ಒಂದು ಇಂಟೆನ್ಷನ್ನಿಂದ, ಉತ್ಸಾಹದಿಂದ ಎದ್ದೊಳ್ತೀವಿ. ಎಸ್, ನಾನು ಇದನ್ನು ಇವತ್ತು ಮಾಡಬೇಕು ಅಂತ ಹೇಳಿ. ಆಮೇಲೆ ನೋಡಿ, ಎದ್ದ ತಕ್ಷಣ ಫಸ್ಟ್ ನಾವು ಮಾಡಬೇಕಾಗಿರೋ ಒಂದು ಕೆಲಸ ಏನು ಅಂದರೆ ದೇವರನ್ನು ಧ್ಯಾನ ಮಾಡಬೇಕು. ದೇವರನ್ನು ಧ್ಯಾನ ಮಾಡೋದ್ರಿಂದ ನಮಗೆ ಬಲವಾದ ಒಂದು ಧೈರ್ಯ ಬರುತ್ತೆ. ನೋಡಿ, ಇಡೀ ಬ್ರಹ್ಮಾಂಡವನ್ನೇ ಕಾಯುತ್ತಿರುವ, ಸೃಷ್ಟಿಸಿರುವ ಆ ಒಂದು ಶಕ್ತಿ ನಮ್ಮ ಜೊತೆ ಇದೆ ಅನ್ನೋ ಒಂದು ನಂಬಿಕೆ ಬರುತ್ತೆ. ಆ ನಂಬಿಕೆ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ಧೈರ್ಯನ ಸೃಷ್ಟಿ ಮಾಡುತ್ತೆ. ಆಗ ನಾವು ಪ್ರತಿಯೊಂದು ಕೆಲಸನೂ ಧೈರ್ಯದಿಂದ ಮಾಡೋಕ್ಕೆ ಮುನ್ನುಗ್ತೀವಿ. ನೋಡಿ ಸ್ನೇಹಿತರೆ, ನಾವು ಏನಾದ್ರು ಒಂದು ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಫಸ್ಟ್ ಬೇಕಾಗಿರೋದೇ ಧೈರ್ಯ. ನಾವು ಧೈರ್ಯನೇ ಮಾಡಲಿಲ್ಲ ಅಂತಂದರೆ ನಾವು ಇವಾಗ ಎಲ್ಲಿದ್ದೀವೋ, ಏನು ಮಾಡ್ತಾಯಿದ್ದೀವೋ ಅಲ್ಲೇ ಉಳ್ಕೊಂಡು ಬಿಡ್ತೀವಿ. ದೊಡ್ಡ ದೊಡ್ಡ ಯೋಚನೆಗಳನ್ನು, ದೊಡ್ಡ ದೊಡ್ಡ ಪ್ಲ್ಯಾನ್ಗಳನ್ನು ನಾವು ಮಾಡೋದಿಲ್ಲ, ಜೀವನದಲ್ಲಿ ಮುಂದೆನೇ ಬರೋದಿಲ್ಲ. ಹಾಗಾಗಿ ನಮಗೆ ಮುಖ್ಯವಾಗಿ ಧೈರ್ಯ ಬೇಕೇ ಬೇಕು.